ಎಲ್ಲರಿಗೂ ನಮಸ್ತೆ. ನಾನ್ ನಿಮ್ಮ ಕಿರಣ್ ರಾಥೋಡ್. ಇವತ್ತು ನಾವು ಮಾತಾಡಕ್ಕೆ ಬಂದಿದ್ದೀವಿ ಜೈ ಶ್ರೀರಾಮ್. ಹೌದು. ಒಂದು ರಾಮಾಯಣದ ಟ್ರೈಲರ್ ಬಗ್ಗೆ. ಆದ್ರೆ ಈ ಟ್ರೈಲರ್ ನಮಗೆ ಇನ್ನೂ ಸಹ ಅವೈಲೇಬಲ್ ಇಲ್ಲ ನಮ್ಮ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಬೇರೆ ಕಡೆ ಆಗಿರ್ಬೋದು. ಆದ್ರೆ ಈ ಒಂದು ಟ್ರೈಲರ್ ನಾನು ನಿನ್ನೆ ನೋಡಿದಂತಹ ರೀತಿಯಲ್ಲಿ ನನಗೆ ಬಂದಂತಹ ಇನ್ಫಾರ್ಮೇಶನ್ ಪ್ರಕಾರದಲ್ಲಿ ಇವತ್ತು ನಾವು ಈ ಒಂದು ವಿಷಯನ ಫುಲ್ ಆಗಿ ಮಾತಾಡ್ತಾ ಇದ್ವಿ. ಜೋಶ್ ಯಾಕೆ ಇದೆ ಅಂತ ಹೇಳಿದ್ರೆ ನಮ್ಮ ಯಶ್ ಅವರು ಅಂದ್ರೆ ರಾವಣ ಒಂದು ಲುಕ್ ನ ನೋಡಿ ನಾನಂತೂ ಫಿದಾ ಆಗೋದೆ ನಿಜವಾಗ್ಲು. ಕೆಲವೊಂದು ಲೀಕ್ ಆಗಿರುವಂತ ಫೋಟೋಸ್ಗಳು ಸಿಕ್ಕಿದೆ, ಆದ್ರೆ ಅದನ್ನ ಸತ್ಯನ ಸುಳ್ಳ ಅಂತ ನಾವು ಇದೇ 24ಕ್ಕೆ ನೋಡ್ಬೇಕು. ಆದ್ರೆ ಇವತ್ತು ಮಾತಾಡ್ತಿರುವಂತ ವಿಷಯ ನಮ್ಮ ಪ್ರಭು ಶ್ರೀರಾಮ್ ಬಗ್ಗೆ ಆಗಿರ್ಬೋದು, ಸೀತಾಮಾತಾ ಆಗಿರ್ಬೋದು, ಅಥವಾ ಹನುಮಾನ್ಜಿ ಬಗ್ಗೆ ಆಗಿರ್ಬೋದು, ಅಥವಾ ರಾವಣ್ ಅವರ ಬಗ್ಗೆ ಆಗಿರ್ಬೋದು, ಪ್ರತಿ ಒಂದು ಕೂಡ ಮಾತಾಡೋಣ. ಸೊ ಈ ಒಂದು ವಿಡಿಯೋನ ಮಿಸ್ ಮಾಡ್ಕೊಳ್ಳೇಬೇಡಿ. ನಮಸ್ತೆ, ನಾನು ನಿಮ್ಮ ಕಿರಣ್ ರಾಥೋಡ್. ವೆಲ್ಕಮ್ ಟು ಕಿರು ಅಡ್ಡ. ಸಿನಿಮಾದಲ್ಲಿ ನಾವು ರಾಮ್ ಅನ್ನೋ ಒಂದು ಟೀಸರ್ ಇಲ್ಲಿ ನೋಡಿದಾಗೆ ಕೆಲವೊಂದು ಎಲ್ಲೋ ಶೇಡ್ ಅಲ್ಲಿ ಇತ್ತು, ಆದ್ರೆ ಆ ಒಂದು ಶೇಡ್ ನ ಚೇಂಜ್ ಮಾಡಿದ್ದಾರೆ ಅನ್ನೋದು ಫಸ್ಟ್ ಪಾಯಿಂಟ್. ಇವಾಗ ನ್ಯಾಚುರಲ್ ಕಲರ್ ಅಲ್ಲಿ ತಂದಿದ್ದಾರೆ ಅಂತ ಆಲ್ಮೋಸ್ಟ್ ಸುದ್ದಿ ಉಂಟು. ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಎಲ್ಲವೂ ನೋಡ್ಬೇಕು. ನನಗೆಷ್ಟು ಇನ್ಫಾರ್ಮೇಶನ್ ಬಂತು ಅದನ್ನ ಮಾತ್ರ ನಾನು ಶೇರ್ ಮಾಡ್ತಾ ಇದ್ದೀನಿ. ಇದು ಸತ್ಯನಾ ಸುಳ್ಳ ಪ್ರತಿಯೊಂದು ಕೂಡ ಜುಲೈ 24ಕ್ಕೆ ನೋಡ್ಬೇಕು. ಅವತ್ತು ಟ್ರೈಲರ್ ಬರ್ತಾ ಇದೆ. ಹಾಗೆ ಈ ಒಂದು ಸಿನಿಮಾದಲ್ಲಿ ಒಂದು ನೆಗೆಟಿವ್ ಕೂಡ ತುಂಬಿ ತುಳುಕ್ತಾ ಇದೆ ಅಂತ ಕೇಳ್ಪಟ್ಟೆ ಗುರು. ಅದನ್ನ ನಾವು ಲಾಸ್ಟಿಗೆ ಮಾತಾಡೋಣ. ಫಸ್ಟಿಗೆ ಪಾಸಿಟಿವ್. ನಾವು ಫಸ್ಟಿಗೆ ಮಾತಾಡೋದಾದ್ರೆ ಪ್ರಭು ಶ್ರೀರಾಮ್ ಬಗ್ಗೆ ಮಾತಾಡೋದಾದ್ರೆ ನಿಜವಾಗ್ಲೂ ಅವರ ಕ್ಯಾರೆಕ್ಟರ್ ಯಾವ ರೀತಿಯಲ್ಲಿ ಪ್ಲೇ ಮಾಡಿದ್ದಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ರು ಕೂಡ ಕೈ ಮುಗಿಬೇಕಂತೆ ಅಂತ ಹೇಳ್ತಿದ್ದಾರೆ. ಇನ್ನು ನೋಡ್ಬೇಕು. ಅದ್ರಲ್ಲೂ ಸಾಯಿ ಪಲ್ಲವಿ ಅವರ ಕ್ಯಾರೆಕ್ಟರ್ ಸೀತಾಮಾತಾ ಎಷ್ಟೋ ಜನ ಹೇಳ್ತಾ ಇದ್ರು ಅದು ಪರ್ಫೆಕ್ಟ್ ಇದೆ ಹಾಗೆ ಹೀಗೆ. ಅದ್ರಲ್ಲೂ ಒಂದು ಸೀನ್ ಬಂದಿದೆ ಅಂತೆ. ಜಸ್ಟ್ ಆ ಕಣ್ಣಲ್ಲಿ ಆ ಎಮೋಷನ್ ತೋರಿಸಂತ ರೀತಿ ಉಂಟು. ಅದನ್ನ ನೋಡಿ ನಾವೆಲ್ಲ ಫಿದಾ ಆಗಿದ್ದೀವಿ ಅನ್ನುವಂತ ಲೆವೆಲ್ಗೆ ಮಾತುಕತೆ ನಡೀತಾ ಇತ್ತು ಆ ಒಂದು ಈವೆಂಟ್ ಅಲ್ಲಿ. ಹಾಗೆ ನಮ್ಮ ಹನುಮಂಜಿ ಅವರ ಒಂದು ಸ್ಕ್ರೀನ್ ಪ್ರೆಸೆನ್ಸ್ ಬಂದ ತಕ್ಷಣ ಇಡೀ ಆಡಿಯನ್ಸ್ ವಿಷಯ ಹೊಡೆದಂತ ರೀತಿಯಲ್ಲಿ ಇತ್ತು ಅನ್ನುವಂತ ಅಭಿಪ್ರಾಯ ಕೂಡ ಬಂದಿದೆ. ಹಾಗೆ ಪ್ರತಿ ಒಬ್ಬರ ಕ್ಯಾರೆಕ್ಟರ್ ಕೂಡ ತುಂಬಾ ನೀಟಾಗಿ ಪ್ಲೇ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸಿನಿಮಾದ ನೆಗೆಟಿವ್ ಇವಾಗ ಮಾತಾಡೋಣ. ಅದಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ಗೆ ಮಾತಾಡೋಣ. ಸಿನಿಮಾದಲ್ಲಿ ನೆಗೆಟಿವ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸಿನಿಮಾದ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕೊಟ್ಟಿದ್ದಾರಂತೆ. ಮ್ಯೂಸಿಕ್ ಬಗ್ಗೆ ಎಲ್ಲ ಗುರು. ಸಿನಿಮಾದಲ್ಲಿ ಒಂದು ಕ್ರಿಯೇಚರ್ ಬಂದಿದೆ ಅಂತೆ. ಸಿನಿಮಾದಲ್ಲಿ ಒಂದು ಕ್ರಿಯೇಚರ್, ಆ ಒಂದು ಕ್ರಿಯೇಚರ್ ಸ್ವಲ್ಪ ನೆಗೆಟಿವ್ ಮತ್ತೊಮ್ಮೆ ಹೊಡಿಬಹುದು ಅಂತ ಸುದ್ದಿ ಬಂತು. ಆ ಒಂದು ಕ್ರಿಯೇಚರ್ ಯಾವುದು, ಆ ಒಂದು ಕ್ರಿಯೇಚರ್ ನಿಜವಾಗ್ಲೂ ನೆಗೆಟಿವ್ ಹೊಡೆಯುತ್ತಾ ಇಲ್ವಾ, ಪ್ರತಿ ಒಂದು ಕೂಡ ನಾವು ಜುಲೈ 24ಕ್ಕೆ ನೋಡ್ಬೇಕು. ಬಿಕಾಸ್ ಆಫ್ ನಮ್ಮಂತವರಿಗೆ ಟ್ರೈಲರ್ ಬರೋದು 24. ಫ್ರೆಂಡ್ಸ್, ಫ್ಯಾಮಿಲಿ, ಕೆಲವು ಮೀಡಿಯಾದವರಿಗೆ ಆಲ್ಮೋಸ್ಟ್ ಏನೇ ನೋಡಿ ಆಗಿದೆ. ಆದ್ರೆ ನಮ್ಮಂತವರಿಗೆ ಬರೋದು 24ಕ್ಕೆ. ಅವತ್ತು ನಾವು ಮಾತಾಡ್ತೀವಿ ಏನು ಕ್ರಿಯೇಚರ್ ಮಿಸ್ಟ್ ಆಗಿ ಬಂದಿದ್ಯಾ ಅಥವಾ ಸರಿ ಇದೆಯಾ ತಪ್ಪಿದ್ಯಾ, ಆ ಒಂದು VFX ವರ್ಕ್ ಆಗಿದ್ಯಾ ಇಲ್ವಾ ಅಂತ. ಅದರಲ್ಲೂ ಪ್ರತಿ ಒಂದು ಸೀನ್ ನ ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಎಷ್ಟು ಮೆಲೋಡಿಯಲ್ಲಿ ಮೆಲ್ಟ್ ಆಗಿ ಸಿಗ್ತಾ ಉಂಟು ಅಂತ ಹೇಳಿದ್ರೆ ಸೂಪರ್ ಫ್ಯಾಂಟಾಸ್ಟಿಕ್ ಅಂತೆ. ಗೊತ್ತಿಲ್ಲ ಅಂತೆ ಅಷ್ಟೇ. ಫೈನಲಿ ನಾವು ಬಂದ್ವಿ ನಮ್ಮ ವಿಡಿಯೋದ ಲಾಸ್ಟ್ ಟಾಪಿಕ್, ರಾವಣ್. ನಂಬರ್ 1 ಅನ್ನೋ ಲೆವೆಲ್ಗೆ ರಾವಣನ ಕ್ಯಾರೆಕ್ಟರ್ ಅನ್ನು ಬೀಟ್ ಮಾಡ್ತಿದ್ದಾರೆ ಗುರು. ನಿಜವಾಗ್ಲೂ ಟಾಕ್ಸಿಕ್ ಅನ್ನುವಂತ ಒಂದು ಹೆಸರಲ್ಲಿದ್ದಂತ ಆ ರಾಯ ಎಲ್ಲಿ, ರಾಮಾಯಣದ ರಾವಣ ಎಲ್ಲಿ, ಪ್ರತಿ ಒಂದು ಕೂಡ ಫುಲ್ ಡಿಫ್ರೆಂಟ್ ಅಂತೆ. ಆದ್ರೆ ಆ ಒಂದು ರಾವಣನ ಕ್ಯಾರೆಕ್ಟರ್ ಯಾವ ಲೆವೆಲ್ಗಿದೆ ಅಂತ ಹೇಳಿದ್ರೆ ಸಿನಿಮಾನ ರಾವಣ ಅನ್ನೋ ಒಂದು ಕ್ಯಾರೆಕ್ಟರ್ ನೋಡಕ್ಕೋಸ್ಕರ ಅಂತಾನೆ ಹೋಗ್ಬೇಕು ಅನ್ನೋ ಲೆವೆಲ್ಗೆ ಹೆಸರುಗಳು ಬರ್ತಾ ಇದೆ ಗುರು. ನಮಿತ್ ಮಲ್ಹೋತ್ರಾ ಅವರ ಒಂದು ಮೇನ್ ಪಾಯಿಂಟೇ ರಾವಣನ ಸೆಲೆಕ್ಟ್ ಮಾಡಿದ್ದು ಅಂತ ಮಾತುಕತೆ ಬರ್ತಾ ಇದೆ. ಇನ್ನು ಗೊತ್ತಿಲ್ಲ ಏನಂತ. ಅದರಲ್ಲೂ ನಮ್ಮ ಯಶ್ ಅವರು ಒಂದು ಸ್ಪೀಚ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅಷ್ಟು ದೊಡ್ಡ ಈವೆಂಟ್ ಅಲ್ಲಿ ಕನ್ನಡದಲ್ಲಿ ಮಾತಾಡ್ತಿದ್ದಾರೆ, ನಮಸ್ತೆ ಎಲ್ಲರಿಗೂ ಅಂತ. ಸೂಪರ್ ಫ್ಯಾಂಟಾಸ್ಟಿಕ್. ಅದಂತೂ ತುಂಬಾ ಖುಷಿ ಆಯ್ತು. ರಾವಣ ಅವರ ಸ್ಪೀಚ್ ಕೇಳಿ ತುಂಬಾ ಖುಷಿ ಆಯ್ತು. ಅವ್ರು ಎಲ್ಲರ ಬಗ್ಗೆ ಹೊಗಳ್ತಿದ್ದಾರೆ. ಹಾಗೆ ಸಿನಿಮಾ ಕೂಡ ಅದೇ ತರ ಬರುತ್ತೆ ಅಂತ ನಂಬಿಸಿದ್ದಾರೆ. ನೋಡ್ಬೇಕು ಇನ್ ಯಾವ ತರ ಇರುತ್ತೆ ಅಂತ. ಅದ್ರಲ್ಲೂ ರಾವಣ ಅವರ ಲುಕ್ ಇದೆಯಲ್ಲ, ಟ್ರೈಲರ್ ಅಲ್ಲಿ ಫಸ್ಟ್ ಬರೋ ಸೀನೆ ರಾವಣದಂತೆ. ನೋಡ್ಬೇಕು ಇನ್ನೇನೇನ್ ಬರುತ್ತೆ ಇನ್ನೇನ್ ಬರಲ್ಲ ಅಂತ. ಈ ಒಂದು ವಿಡಿಯೋನ ಇಲ್ಲಿ ತನಕ ಯಾರು ನೋಡಿದ್ರಲ್ಲ ಅವ್ರಿಗೆ ಸ್ವಲ್ಪ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ, ಐ ಥಿಂಕ್ ಸಿಕ್ಕಿರುತ್ತೆ. ಯಾರು ನೋಡಿಲ್ಲ ಅಲ್ಲ, ಏನ್ ಮಾಡಕ್ಕಾಗಲ್ಲ. ಇಲ್ಲಿ ತನಕ ಯಾರ್ಯಾರು ನೋಡಿದಿರ ಪ್ರತಿ ಒಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಕಿರುವಣ್ಣನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ವಿಡಿಯೋ ಮತ್ತಷ್ಟು ರಿವ್ಯೂ ಜೊತೆ ಬರ್ತಾ ಇರ್ತೀನಿ. ಸೈನಿಂಗ್ ಆಫ್, ಕಿರಣ್ ರಾಥೋಡ್.
ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ.